ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಹೊಸ ಯೂಟ್ಯೂಬ್ ಚಾನಲ್ನ ಮೊದಲನೇ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಕಟ್ಟಿರೋ ಮನೆನ ತೋರಿಸೋದಕ್ಕೆ ಅಂತ ಬಂದಿದ್ದೀನಿ. ಸೊ ಇದೇ ಥರ ಪ್ರಾಪರ್ಟಿಗೆ ರಿಲೇಟಿವ್ ಆದಂಥ ವೀಡಿಯೋಗಳನ್ನ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗುತ್ತೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾರ್ತ್ ವೆಸ್ಟ್ ಕಾರ್ನರ್ ಸೈಟ್ ಬರುತ್ತೆ. ತುಂಬಾನೇ ಚೆನ್ನಾಗಿ ಕಟ್ಟಿದ್ದಾರೆ ಮನೆನ. ಚೆನ್ನಾಗಾಗಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಇವಾಗ ನೋಡ್ತಿರ್ಬೋದು ನೀವು ಮನೆನ. ಇದು ಬಂದು XXX ಹೌಸು, 2530ಗೆ ಕಟ್ಟಿರೋ ಮನೆ. ಇದು ನಾರ್ತ್ ವೆಸ್ಟ್ ಕಾರ್ನರ್ ಸೈಟ್ ಬರುತ್ತೆ. ನೀವು ನೋಡ್ತಿರ್ಬೋದು ಮನೆ ಹೇಗಿದೆ ಅಂತ ಅಂದ್ಬಿಟ್ಟು. ತುಂಬಾನೇ ಚೆನ್ನಾಗಿ ಕಟ್ಟಿದ್ದಾರೆ ಮನೆನ. ನೀವು ನೋಡ್ತಿರ್ಬೋದು ಗೇಟು MSL ಮಾಡಿರೋಂಥದ್ದು ಇದು. ಓಕೆ, ಬನ್ನಿ ಹಾಗೆ ಒಳಗಡೆ ತೋರಿಸ್ಕೊಂಡು ಹೋಗೋಣ. ನೀವಾಗ ನೋಡ್ತಾ ಇದ್ದೀರಾ ಪಾರ್ಕಿಂಗ್ ಅಂತ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ 2 ಕಾರು, ಒಂದು 4 ಬೈಕ್ಗಳು ನಿಂತ್ಕೋಬೋದು, ಆ ಥರ ಸ್ಪೇಷಿಯಸ್ ಆಗಿದೆ ನೋಡಿ. ಹಾಗೆ ಈ ಕಡೆ ಬಂದರೆ ನಿಮಗೆ 12,000 ಲೀಟರ್ ಸಂಪ್ ಇದು. ಜೊತೆಗೆ ನಿಮಗೆ ಬೋರ್ವೆಲ್ ಕೂಡ ಇದೆ. ಈ ಕಡೆ ಬಂದರೆ ನಿಮಗೆ ನೋಡಿ ಮೀಟರ್ ಬೋರ್ಡ್ ಇದೆ. ಮತ್ತು ಹಾಗೆ ಈ ಕಡೆ ಬಂದರೆ ನೋಡಿ ಸ್ಟೇರ್ ಕೇಸ್ಗೆ SS ಕಂಬಿಯಿಂದ ಹಾಕ್ಸಿರೋವಂಥದ್ದು ಇದು. ಹಾಗೆ ಮೇಲೆ ಬಂದರೆ ಬನ್ನಿ ಹಾಗೆ ನೋಡಿ, ಇದೆಲ್ಲ ಗ್ಲಾಸಿಂದ SSಗೆ ಕನೆಕ್ಷನ್ ಕೊಟ್ಟಿರುವಂಥದ್ದು. ಹಾಗೆ ಇಲ್ಲೂ ಸ್ಪೇಸ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಸ್ಪೇಸು. ಈ ಕಡೆ ಒಂದು ಓಡೋದಕ್ಕೆ ಅಂತ ಜಾಗ ಬಿಟ್ಟಿದ್ದಾರೆ, ಇದನ್ನು ನೋಡ್ಬೋದು. ನೋಡಿ ಇದೇ ಮನೆ ಎಂಟ್ರೆನ್ಸ್. ಇದು ಮನೆ ಎಂಟ್ರಾದರೆ ಇದು ನಾರ್ತ್ ಫೇಸಿಂಗ್ ಬರುತ್ತೆ. ಇದು ಬಂದು ಟೀಕ್ ವುಡ್ಡಿಂದ ಮಾಡಿರೋವಂಥದ್ದು. ಇದು ನೋಡ್ತಿರ್ಬೋದು ನೀವು. ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ಗಣೇಶ ಇದೆ. ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಗ್ಲಾಸ್ ಹಾಕ್ಸಿರುವಂಥದ್ದು. ಮೇಲ್ಗಡೆ ಲೈಟ್ ಕನೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ. ಬನ್ನಿ ಹಾಗೆ ಒಳಗಡೆ ತೋರಿಸ್ಕೊಂಡು ಹೋಗೋಣ. ಇದು ನೋಡಿ ಒಳಗಡೆ ಎಂಟ್ರಿ ಆಗಿದ ಕೂಡಲೇ ಸಿಗೋವಂಥ ನಿಮಗೆ ಹಾಲ್. ಇದು ತುಂಬಾ ಸ್ಪೇಷಿಯಸ್ ಆಗಿದೆ. ಮತ್ತು ಇಂಟೀರಿಯರ್ ಡಿಸೈನ್ಗಳು ನೋಡ್ಬೋದು, ಎಲ್ಲ ಫುಲ್ಲು ವುಡನ್. ಇದು ಫುಲ್ ಎಲ್ಲ ವುಡನಿಂದನೇ ಕಟ್ಸಿರೋವಂಥದ್ದು. ಮತ್ತು ಮೇಲ್ಗಡೆ ನೋಡ್ಬೋದು ನೀವು POP ಇಂಟೀರಿಯರ್ ಅಂತೂ ತುಂಬಾ ಚೆನ್ನಾಗಿದೆ. ಫ್ಯಾನ್ ಆಲ್ರೆಡಿ ಕನೆಕ್ಷನ್ ಆಗಿದೆ. ಮತ್ತು ಈ ಕಡೆ ಬಂದರೆ ನಿಮಗೆ TV ಕ್ಯಾಬಿನೆಟ್ ಕೂಡ ತುಂಬಾ ಚೆನ್ನಾಗಿದೆ. ಇದಕ್ಕೂ ಲೈಟಿಂಗ್ಸ್ ಇದೆ, ತುಂಬಾ ಚೆನ್ನಾಗಿದೆ ನೋಡಿ. ಮತ್ತು ಮೇಲ್ಗಡೆ ಇಲ್ಲಿ ವಾಲ್ಡ್ರೋಬ್ ನೋಡ್ಬೋದು. ಈ ಕಡೆ ಡಿಸೈನ್ ಕೂಡ ನೋಡಿ, POP ಡಿಸೈನು, ಅದಕ್ಕೆ ವುಡನ್ ಫಿನಿಶಿಂಗ್ ಕೊಟ್ಟಿರುವಂಥದ್ದು. ತುಂಬಾ ಚೆನ್ನಾಗಿದೆ. ಮತ್ತು ಈ ಕಡೆ ಬಂದರೆ ಕಿಚನ್. ನಿಮಗೆ ಈ ಕಡೆ ಒಂದು ಡೈನಿಂಗ್ ಟೇಬಲ್ ಕೂಡ ಇಟ್ಕೋಬೋದು, ಅಷ್ಟು ಸ್ಪೇಸ್ ಇದೆ. ಮತ್ತು ಈ ಕಡೆ ಬಂದರೆ ನಿಮಗೆ ದೇವ್ರ ಮನೆ ಸಿಗುತ್ತೆ. ಇದಕ್ಕೂ ಅಷ್ಟೇ ಟೀಕ್ ವುಡ್ ಹಾಕ್ಸಿರೋವಂಥದ್ದು. ಡಿಸೈನ್ ಚೆನ್ನಾಗಿದೆ, ಗ್ಲಾಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಒಳಗಡೆನೂ ಅಷ್ಟೇ, ಒಳಗಡೆನೂ ತುಂಬಾ ಚೆನ್ನಾಗಿದೆ. ಮತ್ತು ಹಾಗೆ ಈ ಕಡೆ ಬಂದರೆ ಸ್ಪೇಸ್ ಕೊಟ್ಟಿದ್ದಾರೆ ಏನಾದರೂ ಇಟ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ಡ್ರಾ ಇದೆ, ಇದರಲ್ಲಿ ಏನಾದರೂ ಐಟಮ್ಗಳು ಇಟ್ಕೋಬೋದು. ಇಲ್ಲೂ ಸ್ಟೋರೇಜ್ ಕೊಟ್ಟಿದ್ದಾರೆ. ಸ್ಟೋರೇಜಲ್ಲೂ ಬೇಕಾದ್ರೆ ನೀವೇನಾದರೂ ಇಟ್ಕೋಬೋದು, ಪ್ಲೇಟ್ಸ್ ಅಂಥದ್ದು ಏನಾದರೂ. ಮತ್ತು ನೀವು ಈ ಕಡೆ ಬಂದರೆ ನೋಡಿ, ಇದೆಲ್ಲ ಜಾಗ್ವಾರ್ ಫಿನಿಶಿಂಗ್. ಇದೆಲ್ಲ ನೀವು ಫಾರಿನ್ ಕಡೆ ನೋಡಿರ್ಬೋದೇನೋ, ಈ ಕಡೆ ನೋಡಿರಲ್ಲ. ಎಲ್ಲ ಅಷ್ಟೇ ನೋಡಿ, ಇದೆಲ್ಲ ಫಾರಿನ್ ಸಿಸ್ಟಮ್. ಇದೆಲ್ಲ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋವಂಥದ್ದು. ಮತ್ತು ಇದೆಲ್ಲ ಸಣ್ಣ ಪುಟ್ಟ ಐಟಮ್ಗಳನ್ನ ಬೆಳಗೋದಕ್ಕೆ ಅಂತ ಇಟ್ಕೊಂಡಿದ್ದಾರೆ ನೋಡಿ. ವೈಟ್ ಆ್ಯಂಡ್ ಗ್ರೇ ಕಾಂಬಿನೇಷನಲ್ಲಿ ಇಟಾಲಿಯನ್ ಫಿನಿಶಿಂಗ್ ಥರ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲೊಂದು ಕಾಮನ್ ಸ್ಪೇಸ್ ಇದೆ ಈ ಕಡೆ. ಇಲ್ಲಿ ಬೇಕಾದ್ರೆ ನೀವೇನಾದರೂ ವಾಷಿಂಗ್ ಮಿಷಿನು ಆ ಥರ ಏನಾದರೂ ಇಟ್ಕೋಬೋದು. ಮತ್ತು ನಿಮಗೆ ಮೇಲ್ಗಡೆ ಓಡೋದಕ್ಕೆ ತೊಂದರೆ ಆಗುತ್ತೆ ಅಂತಂದರೆ ನಿಮ್ಗೆ ಇಲ್ಲಿ ಕಾಮನ್ ಟಾಯ್ಲೆಟ್ ಕೂಡ ಇದೆ ಹಾಲಲ್ಲಿ. ಈಗ ನೀವು ನೋಡ್ತಿರ್ಬೋದು ಎಲ್ಲ ಫಿಟ್ಟಿಂಗ್ ಎಲ್ಲ ಫುಲ್ ಆಲ್ರೆಡಿ ಮಾಡಿಸ್ಬಿಟ್ಟಿದ್ದಾರೆ. ಎಲ್ಲ ಜಾಗರ್ ಫಿಟ್ಟಿಂಗ್ಸ್ ಇರೋದು. ಜಸ್ಟ್ ಮನೆಗೆ ಬಂದರೆ ಸೆಟ್ಲ್ ಆಗಿಬಿಡ್ಬೋದು ಸೀದಾ. ಫಸ್ಟ್ ಫ್ಲೋರಲ್ಲಿ ನೀವೇನು ನೋಡಿದ್ರೆ ಇದು ಹಾಲು ಮತ್ತು ಕಿಚನ್ ನೋಡಿದ್ವಿ. ಈಗ ರೂಮ್ ಹೇಗಿದೆ ತೋರಿಸ್ತೀನಿ. ನಾವಿವಾಗ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ಜಸ್ಟ್ ವಾರ್ಡ್ರೋಬಲ್ಲಿ ಸ್ಟಡಿ ಟೇಬಲ್, ಇನ್ನು ಸಣ್ಣ ಪುಟ್ಟ ಐಟಮ್ ಇಟ್ಕೊಳ್ಳೋಕ್ಕೆ ಅಂತ ಮಾಡಿದ್ದಾರೆ. ಚೆನ್ನಾಗಿದೆ. ಮೇಲ್ಗಡೆನೂ ನೋಡ್ಬೋದು POP ಇಂಟೀರಿಯರು ಡಿಸೈನ್, ಅದಕ್ಕೂ ಲೈಟಿಂಗ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅದನ್ನು. ಮತ್ತು ಇದೇ ರೂಮಿಗೆ ಬಂದರೆ ನೋಡಿ, ಇದು ಸೆಕೆಂಡ್ ಫ್ಲೋರಲ್ಲಿರೋ ಫಸ್ಟ್ ರೂಮ್ ಅಂತಂದರೆ ಇದು ಮಿನಿ ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಆಲ್ರೆಡಿ ಎಲ್ಲ ಥರ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ವಾರ್ಡ್ರೋಬ್ ನೋಡ್ಬೋದು, ಮತ್ತು ಈ ಇಂಟೀರಿಯರ್ ನೋಡ್ಬೋದು ನೋಡಿ. ಕಾರ್ಡ್ ಕೂಡ ಆಲ್ರೆಡಿ ಫಿಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ಕಡೆ TV ಕ್ಯಾಬಿನೆಟ್ ಕೂಡ ಇದೆ. ಈ ಮನೇಲಿ ಇನ್ನೊಂದು ಏನಂತಂದರೆ ಎಲ್ಲ ರೂಮ್ಗೂ TV ಕ್ಯಾಬಿನೆಟ್ಗಳು ಇಟ್ಟಿದ್ದಾರೆ, ಚೆನ್ನಾಗಿದೆ. ಮತ್ತು ನಿಮ್ಗೆ ಈ ಕಡೆ ಮಿರರ್ ಒಂದು ಬರುತ್ತೆ. ಮಿರರ್ ಹಾಕಿಲ್ಲ ಸದ್ಯಕ್ಕೆ, ಡ್ರೆಸ್ಸಿಂಗ್ ಟೇಬಲ್ ಅಂತಲೇ ಅನ್ಬೋದು. ಈ ಕಡೆ ಬಂದರೆ ನಿಮ್ಗೆ ನೋಡಿ ಕಾಮನ್ ಟಾಯ್ಲೆಟ್ ಒಂದು ರೂಮ್ಗೆ. ಇಲ್ಲಿ ಆರಾಮಾಗಿ ಬೇಕಾದ್ರೆ ಒಂದು ಮಂಚ ಹಾಕೊಂಡು ಮಲ್ಕೊಂಡೇ ಓಡ್ಬೋದೇನೋಪ್ಪ, ಅಷ್ಟೊಂದು ಜಾಗ ಐತಿದೆ ನೋಡಿ. ಆಲ್ರೆಡಿ ಫಿಟ್ಟಿಂಗ್ಸ್ ಎಲ್ಲ ಇಲ್ಲಿ ರೆಡಿ ಇದೆ. ಹಾಗೆ ಬನ್ನಿ, ಇದು ನೋಡಿದ್ರೆ ಸೆಕೆಂಡ್ ಫ್ಲೋರಲ್ಲಿ ಸೆಕೆಂಡ್ ಬೆಡ್ರೂಮ್ ಇರೋದು. ಅದಾಗಲೇ ನೋಡಿ ಫಸ್ಟ್ ಬೆಡ್ರೂಮ್, ಇದು ಸೆಕೆಂಡ್ ಬೆಡ್ರೂಮ್. ಇದು ಒಂಥರ ಮಿನಿ ಮಾಸ್ಟರ್ ಬೆಡ್ರೂಮ್ ಥರನೇ ಇದೆ ನೋಡಿ. ಆಲ್ರೆಡಿ ನಿಮಗೆ ಕಾರ್ಟು ಎಲ್ಲ ರೆಡಿ ಇದೆ. ಆ ಕಡೆನೂ ತೋರಿಸ್ಬೋದು, ಮೇಲ್ಗಡೆನೂ ತೋರಿಸ್ಬೋದು ನೀವು ನೋಡಿ. ಇಲ್ಲೂ ಒಂದು TV ಕ್ಯಾಬಿನೆಟ್ ಇದೆ, ಕಾಣಿಸ್ತಿದೆಯಾ?
ಟಿವಿ ಒಂದು ಆರಾಮ್ ಫಿಕ್ಸ್ ಮಾಡ್ಕೊಂಬಿಡಿ. ಮತ್ತು ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಇದೆ, ಮತ್ತು ನಿಮಗೆ ಸ್ಪೇಷಿಯಸ್ ಆಗಿ ಡ್ರೆಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿ ಮಾಡಿಸಿದ್ದಾರೆ. ಸ್ಟೋರೇಜ್ ಇದೆ ಮೇಲ್ಗಡೆ, ಬಟ್ಟೆಗಳು ಇಟ್ಕೋಬೋದು, ಐಟಮ್ಗಳು ಏನಾದರೂ ಇಟ್ಕೋಬೋದು. ಈ ಬೆಡ್ರೂಮಲ್ಲೂ ನಿಮಗೊಂದು ಟಾಯ್ಲೆಟ್ ಸಿಗುತ್ತೆ, ಎಲ್ಲ ಫುಲ್ ಫಿಟ್ಟಿಂಗ್ಸ್ ವಿತ್ ನೋಡ್ತಾ ಇರ್ಬೋದು ನೀವು. ಇಲ್ಲೊಂದು ಮಂಚ ಹಾಕೊಂಡ್ರೆ ಆರಾಮಾಗಿ ಮಲ್ಕೊಂಬಿಡ್ಬೋದು. ಇಲ್ಲೇ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸೇ ನಿಮಗೆ ಬರೋದು. ಮತ್ತು ಹಾಗೆ ನೋಡೋದಾದರೆ ನಿಮಗೆ 3rd ಬೆಡ್ರೂಮ್ ತೋರಿಸ್ತೀನಿ ಬನ್ನಿ. ಮೇಲ್ಗಡೆ ನೋಡಿ, ಇದು 3rd ಫ್ಲೋರು. ನೀವು ಮೇಲ್ಗಡೆ ನೋಡ್ಬೋದು POP ಡಿಸೈನ್ ಅದು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೂ ಲೈಟಿಂಗ್ಸ್ ಇದೆ, ಸ್ಟಡಿ ಟೇಬಲ್ ಇದೆ, ಏನಾದರೂ ಒಂದು ಸಣ್ಣ ಪುಟ್ಟ ಐಟಮ್ ಇಟ್ಕೊಳ್ಳೋಕ್ಕೆ, ಓದ್ಕೊಳ್ಳೋಕ್ಕೆ, ಲ್ಯಾಪ್ಟಾಪ್ ಏನೋ ಕೆಲಸ ಮಾಡೋದು ಮಾಡ್ಬೋದು. ಮಿನಿ ಮಾಸ್ಟ್ ಬೆಡ್ರೂಮ್ ಇದನ್ನು 3ನೇದು. ನೋಡಿ ಆಲ್ರೆಡಿ ಕಾಟ್ ಎಲ್ಲ ರೆಡಿ ಇದೆ. ಆ ಕಡೆ ಇಂಟೀರಿಯರ್ ಎಲ್ಲ ತೋರಿಸ್ಬೋದು, ಎಲ್ಲ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮತ್ತು ಮೇಲ್ಗಡೆ ನೋಡ್ಬೋದು ನೀವು POP ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. TV ಕ್ಯಾಬಿನೆಟ್ ಕೂಡ ನೋಡ್ಬೋದು. ಇದಕ್ಕೂ ಲೈಟಿಂಗ್ಸ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಇದೆ, ಮೇಕಪ್ ಕಿಟ್ ಏನಾದರೂ ಇಟ್ಕೋಬೋದು. ಮತ್ತು ಇದಕ್ಕೂ ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ ಬನ್ನಿ. ತುಂಬಾ ಸ್ಪೇಷಿಯಸ್ ಆಗಿ ಫಿಟ್ಟಿಂಗ್ಸ್ ಎಲ್ಲ ಆಲ್ರೆಡಿ ಆಗೋಗ್ಬಿಟ್ಟಿದ್ದೀನಿ, ಹಾಕೋದಂಥದ್ದು ಏನಿಲ್ಲ, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸೇ ನಿಮ್ಗೆ ಸಿಗೋದು. ಮತ್ತು ಹಂಗೆ ಈ ಕಡೆ ಬಂದರೆ ಮಿನಿ ಟೆರೆಸ್. ಇದು ಮಿನಿ ಟೆರೆಸ್. ಆರಾಮ್ ಪಾರ್ಟಿ ಮಾಡೋರಿದ್ರೆ ಪಾರ್ಟಿ ಮಾಡ್ಕೋಬೋದು, ಅಲ್ಟೆ ಹೊಡೆಯೋರು ಅಲ್ಟೆ ಹೊಡಿಬೋದು, ಏನು ಬೇಕಾದರೂ ಮಾಡ್ಕೋಬೋದು. ನೋಡಿ ಇಲ್ಲೊಂದು ಸಣ್ಣದಾದ ಒಂದು ಸ್ಪೇಸ್ ಇದೆ. ಆ ಕಡೆ ನೋಡ್ಬೋದು ನೀವು, ತುಂಬಾ ದೊಡ್ಡದಾಗಿದೆ ಸ್ಪೇಸ್. ಮತ್ತು ಡಿಸೈನ್ ಕೊಟ್ಟಿದ್ದಾರೆ ಮೇಲ್ಗಡೆ, ವುಡನ್ ಫಿನಿಶಿಂಗು. ಮತ್ತು ಮೇಲ್ಗಡೆ ಟೆರೆಸ್ ಇದೆ. ಸೊ ಅದ್ರ ಮೇಲ್ಗಡೆ ಏನು ಹೋಗೋ ಅವಶ್ಯಕತೆ ಏನಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, ಇದು ಬಂದ್ಬಿಟ್ಟು BDA ಏಕಾತ ಸೈಟ್ ಆಗಿದೆ. ನಾರ್ತ್ ವೆಸ್ಟ್ ಕಾರ್ನರ್ ಸೈಟು, 25ಕ್ಕೆ 30 ಡೈಮೆನ್ಷನ್ ಕಟ್ಟಿರೋಂಥದ್ದು. ಯಾರಿಗೆಲ್ಲ ನಿಮ್ಗೆ ಈ ಪ್ರಾಪರ್ಟಿ ಇಷ್ಟ ಆಗಿತ್ತು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಇದೇ ಥರ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಪ್ರಾಪರ್ಟಿಗೆ ಸಂಬಂಧಪಟ್ಟಿರೋದು ವೀಡಿಯೋಗಳನ್ನೇ ನಾನು ಹಾಕ್ತಾ ಇರ್ತೀನಿ. ದಯವಿಟ್ಟು ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.